ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವಂಥದ್ದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ 15 ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು. ಅಭ್ಯಾಸದ ಪ್ರಶ್ನೆ ಉತ್ತರಗಳು ನಾವು ಇಂದು ಕಂಪ್ಲೀಟಾಗಿ ನಿಮಗೆ ನೀಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ. ಭಾರತದ ಪ್ರಮುಖ ಉದ್ಯೋಗ ಕೃಷಿ. ಆರೋಗ್ಯ ಮತ್ತು ಶಿಕ್ಷಣ ವೃತ್ತಿ ವಲಯದಲ್ಲಿ ಬರುತ್ತದೆ. ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ. ತಯಾರಿಕಾ ಚಟುವಟಿಕೆ ದ್ವಿತೀಯ ವಲಯಕ್ಕೆ ಸೇರಿವೆ. ಕರ್ನಾಟಕ ಕರಾವಳಿ ಪ್ರದೇಶ ಉದ್ದ 370 ಕಿಲೋಮೀಟರ್. ಉನ್ನತ ಶಿಕ್ಷಣ ವಿಸ್ತಾರಕ್ಕಾಗಿ ಕರ್ನಾಟಕ ಸರ್ಕಾರ ಕರ್ನಾಟಕ ಜ್ಞಾನ ಆಯೋಗವನ್ನು ಸ್ಥಾಪಿಸಿದೆ. ನೂತನ ಆರ್ಥಿಕ ಸುಧಾರಣಾ ನೀತಿಯನ್ನು 1991ರಲ್ಲಿ ಜಾರಿಗೆ ಬಂದಿತ್ತು. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಿಗೆ ಚರ್ಚಿಸಿ ಉತ್ತರಗಳು ಬರೆಯಿರಿ. ಪ್ರಾಥಮಿಕ ವಲಯಗಳನ್ನು ವ್ಯಾಖ್ಯಾನಿಸಿ. ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಾದ ರೇಷ್ಮೆಗಾರಿಕೆ, ತೋಟಗಾರಿಕೆ, ಪಶುಪಾಲನೆ, ಕೋಳಿ ಸಾಕಣೆ, ಮೀನುಗಾರಿಕೆ, ಪುಷ್ಪ ಕೃಷಿ ಮುಂತಾದವುಗಳು ಹೊಂದಿದೆ. ವಲಯವನ್ನು ಪ್ರಾಥಮಿಕ ವಲಯ ಎನ್ನುವರು. ಭಾರತೀಯ ಕೃಷಿ ವಲಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಭಾರತೀಯ ಕೃಷಿ ಒಂದು ಪ್ರಮುಖ ಉದ್ಯೋಗವಾಗಿದ್ದು ಇಂದಿಗೂ ಇದು ನಮ್ಮ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಇದರ ಪ್ರಾಮುಖ್ಯತೆಗಳೆಂದರೆ 52%ಕ್ಕಿಂತ ಹೆಚ್ಚಿನ ಜನರು ಈಗಲೂ ತಮ್ಮ ಜೀವನ ನಿರ್ವಹಣೆಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಕೃಷಿ ಆಧಾರಿತ ಕೈಗಾರಿಕೆಗಳಾಗಿದೆ. ಕಚ್ಚಾ ವಸ್ತುಗಳು ಒದಗಿಸುತ್ತದೆ, ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವನ್ನು ಒದಗಿಸುತ್ತದೆ. ರೈತರ ಉಳಿತಾಯದ ಮೂಲಕ ಕೃಷಿ ಬಂಡವಾಳ ಸಹಕರಿಸುತ್ತದೆ. ಕೈಗಾರಿಕೆ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ. ಕೈಗಾರಿಕಾ ವಲಯವು ಆರ್ಥಿಕ ವ್ಯವಸ್ಥೆ ಬಲಪಡಿಸುತ್ತದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ವಲಯವು ಮಹತ್ವವಾಗಿದ್ದು ಇದರ ಪ್ರಾಮುಖ್ಯತೆ ಎಂದರೆ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯ ತರುತ್ತದೆ, ಜನರಿಗೆ ಉದ್ಯೋಗ ಒದಗಿಸುತ್ತದೆ. ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುತ್ತದೆ. ಟ್ರ್ಯಾಕ್ಟರ್ಗಳು, ಕೃಷಿ ಯಂತ್ರಗಳು, ಉಪಕರಣಗಳು, ಗೊಬ್ಬರ ಮುಂತಾದವುಗಳು ಒದಗಿಸುತ್ತದೆ ಮೂಲಕ ಕೃಷಿ ಆಧುನೀಕರಣಕ್ಕೆ ಸಹಕರಿಸುತ್ತದೆ. ಜನರನ್ನು ನಗರ ಮತ್ತು ಪಟ್ಟಣಗಳಿಂದ ಹಂಚುವ ಮೂಲಕ ಕೃಷಿಯ ಭೂಮಿ ಮೇಲೆ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ. ಹೆಚ್ಚಿನ ವಿದೇಶಿ ವಿನಿಮಯ ಗಳಿಸಲು ಸಹಾಯಕವಾಗುತ್ತದೆ. ಕೈಗಾರಿಕಾ ಪ್ರದೇಶವು ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮುಂತಾದ ಕೇಂದ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಭಾರತದ ಯಾವ ಸ್ಥಳವನ್ನು ಬ್ಯಾಂಕ್ ತೊಟ್ಟಿಲು ಎಂದು ಕರೆಯಲಾಗುತ್ತದೆ? ಭಾರತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು ಬ್ಯಾಂಕ್ಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಎಂದರೇನು? ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಎಂದರೆ ಶಿಕ್ಷಣವು ಮಗುವಿನ ವ್ಯಕ್ತಿತ್ವ ಸರ್ವಾಂಗೀಣ ಅಭಿವೃದ್ಧಿ ತರುತ್ತದೆ ಎಂಬುದಾಗಿದೆ. ಕೈಗಾರಿಕೆಯ ಗುಂಪುಗಳು ತಿಳಿಸಿ. ಕೈಗಾರಿಕಾ ಒಡೆತನ ಆಧಾರದ ಮೇಲೆ ಅವುಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಸಾರ್ವಜನಿಕ ವಲಯ ಕೈಗಾರಿಕೆ ಮತ್ತು ಖಾಸಗಿ ವಲಯ ಕೈಗಾರಿಕಾ. ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಪಟ್ಟಿ ಮಾಡಿ. ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳೆಂದರೆ ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಆಲಮಟ್ಟಿ, ಹೇಮಾವತಿ, ಹಾರಂಗಿ, ಕೃಷ್ಣಸಾಗರ, ಆಣೆಕಟ್ಟು ಮುಂತಾದ ದೊಡ್ಡ ಮತ್ತು ಸಣ್ಣ ನೀರಾವರಿ ಯೋಜನೆಗಳು. ವಿಶ್ವ ಆರೋಗ್ಯ ಸಂಘಟನೆ ಪ್ರಕಾರ ಆರೋಗ್ಯ ಎಂದರೇನು? ವಿಶ್ವ ಆರೋಗ್ಯ ಸಂಘಟನೆ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭೌತಿಕ ಆಸ್ಪತ್ರೆಯಿಂದ ಮುಕ್ತರಾಗಿರುವುದರಿಂದ ಆರೋಗ್ಯವಂತನೆನಿಸಬೇಕು ಎಂಬುದಾಗಿದೆ. ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯಗಳಿಗೆ ಉತ್ತರಿಸಿ ಬರೆಯಿರಿ. ನಿರ್ವಹಣೆ ಎಂದರೇನು? ವಿಶ್ವ ಸಂಸ್ಥೆಯು ಪೂರ್ವ ನಿರ್ಧರಿಸಿ ಗುರಿಗಳನ್ನು ಈಡೇರಿಕೆಗಾಗಿ ಜನ ಪ್ರಯತ್ನ ಸಾಮಾನ್ಯಗೊಳಿಸಿ ಮತ್ತು ಸಂಯೋಜನೆ ರೀತಿಯಲ್ಲಿ ನಿರ್ಧರಿಸುವ ಮೂಲಕ ಬೇರೆಯವರು ಕೆಲಸ ಮಾಡಿ ಪ್ರಕ್ರಿಯೆ ನಿರ್ವಹಣೆ ಎನ್ನುವರು. ನಿರ್ಧಾರ ಕೈಗೊಳ್ಳುವಿಕೆ ಎಂದರೇನು? ಪ್ರತಿಯೊಂದು ವ್ಯವಹಾರ ಸಂಘಟಿಸುವ ತನ್ನದೇ ಆದ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿದ್ದು ಇದು ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ತೆಗೆದುಕೊಳ್ಳುವ ಆಯ್ಕೆಯನ್ನು ನಿರ್ಧಾರ ಕೈಗೊಳ್ಳುವ ಎನ್ನುವರು. ಏಕ ವ್ಯಕ್ತಿ ನಿರ್ಧಾರ ಹಾಗೂ ಗುಂಪುಗಳ ನಿರ್ಧಾರಗಳು ಎಂದರು. ಏಕ ಒಡೆತನ ರೂಪದಲ್ಲಿ ಸಣ್ಣ ಪ್ರಮಾಣದ ವ್ಯವಹಾರ ಸಂಘಟನೆ ಒಬ್ಬ ವ್ಯಕ್ತಿಯು ವೈಯಕ್ತಿಕ ಸಾಮರ್ಥ್ಯ ಗುಣಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಇವನ್ನು ಏಕ ವ್ಯಕ್ತಿ ನಿರ್ಧಾರಗಳೆನ್ನುತ್ತಾರೆ. ಒಂದು ತಂಡ ತೆಗೆದುಕೊಳ್ಳುವ ನಿರ್ಧಾರ ಗುಂಪು ನಿರ್ಧಾರಗಳೆನ್ನುತ್ತಾರೆ. ನಿರ್ವಹಣೆ ತತ್ವಗಳು. ಅಧಿಕಾರ ಮತ್ತು ಜವಾಬ್ದಾರಿ ತತ್ವವೇನು? ನಿರ್ವಹಣೆ ತತ್ವವು ಅಧಿಕಾರ ಮತ್ತು ಜವಾಬ್ದಾರಿಗೆ ಸಂಬಂಧಪಟ್ಟಿರುವುದಾಗಿದ್ದರೆ ಈ 2 ಅಂಶಗಳು ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗೆ ಜವಾಬ್ದಾರಿತ ತೋರಿಸುತ್ತದೆ. ಈ ಅಂಶವು ಆಡಳಿತಗಾರನ ಬುದ್ಧಿವಂತಿಕೆ, ಹಿಂದಿನ ಅನುಭವ, ನೈತಿಕ ಗುಣ ಮುಂತಾದ ಸಮ್ಮಿಳವಾಗಿರುತ್ತದೆ. ಈ ಕೆಳಗಿನ 4 ಅಥವಾ 5 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಹೆನ್ರಿ ಫಾಲಿಯೋರ್ ಪ್ರಕಾರ ನಿರ್ವಹಣೆ ಮತ್ತು ತತ್ವಗಳನ್ನು. ಹೆನ್ರಿ ಫಾಲಿಯೋರ್ ಪ್ರಕಾರ ನಿರ್ವಹಣೆ ತತ್ವಗಳು ಕಾರ್ಯವಿವರಣೆ, ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು ಮತ್ತು ಏಕರೂಪದ ಆದೇಶ. ಸಾಮಾನ್ಯ ಹಿತಾಸಕ್ತಿ, ಉದ್ಯೋಗ, ವೇತನ, ಕೇಂದ್ರೀಕೃತ ನಿರ್ವಹಣೆ, ಹಂತ ಸರಪಳಿ, ಸಮತೆ, ಉದ್ಯೋಗದ ಅಧಿಕಾರ, ಸ್ಥಿರತೆ,
ಮತ್ತು ನೇತೃತ್ವದ ಒಗ್ಗಟ್ಟಿನಲ್ಲಿ ಬಲ. ನಿರ್ವಹಣೆ ಕಾರ್ಯಗಳು ಹೆಸರಿಸಿ. ನಿರ್ವಹಣೇತರ ಶ್ರಮದ ಮೂಲಕ ಕೆಲಸ ಮಾಡಿಸಿಕೊಳ್ಳುವುದು ಒಂದು ಪ್ರಕ್ರಿಯೆಯಾಗಿದ್ದು, ನಿರ್ವಹಣೆ ಕೆಲಸ ಕಾರ್ಯಗಳು ವಿವಿಧ ಕ್ಷೇತ್ರ ಮೂಲಕ ನಿರ್ವಹಿಸಬೇಕಾಗುತ್ತೆ. ಇವುಗಳಲ್ಲಿ ಮುಖ್ಯವಾದದ್ದು ಯೋಜನೆ, ಸಂಘಟನೆ, ಸಂಬಂಧ, ಪೂರೈಕೆ, ನಿರ್ದೇಶನ, ಸಂಯೋಜನೆ, ನಿಯಂತ್ರಣ. ಅಧಿಕಾರ ಮತ್ತು ಜವಾಬ್ದಾರಿ ಹಂತ ಸರಪಳಿ ಕೇಂದ್ರೀಕೃತ ತತ್ವಗಳು ವ್ಯವಹಾರ ಸಂಸ್ಥೆಗಳು ನಿರ್ವಹಣೆ ಹೊಂದಿರುತ್ತದೆ. ಬರೆಯಿರಿ. ಅಧಿಕಾರ ಮತ್ತು ಜವಾಬ್ದಾರಿ. ಈ ತತ್ವದ ಅಧಿಕಾರ ಮತ್ತು ಜವಾಬ್ದಾರಿಗೆ ಸಂಬಂಧಪಟ್ಟಾಗಿದೆ. ಈ ಎರಡು ಅಂಶಗಳು ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗೆ ಜವಾಬ್ದಾರಿ ಹೊಂದಿರುತ್ತದೆ. ಈ ಅಂಶಗಳು ಆಡಳಿತಗಾರನ ಬುದ್ಧಿವಂತಿಕೆ, ಈಗಿನ ಅನುಭವ, ಹಿಂದಿನ ಅನುಭವ, ನೈತಿಕ ಗುಣವನ್ನು ಮುಂತಾದ ಸಂಬಂಧಿಸುತ್ತದೆ. ಅಂತರ ಸರಪಳಿ. ಈ ತತ್ವದ ಪ್ರಮುಖ ಪ್ರತಿ ಸಂಘಟನೆಗೆ ಅಧಿಕಾರ ವರ್ಗದ ಅಂತರಗಳಿರಬೇಕು. ಅಧಿಕಾರ ಶ್ರೇಷ್ಠ ಶ್ರೇಣಿ ಅಧಿಕಾರ ವರ್ಗದ ಮತ್ತು ಈ ಕೆಳ ಹುದ್ದೆಗಳಿಗೆ ಮಧ್ಯೆ ಸ್ಪಷ್ಟವಾಗಿ ನಿರ್ಧಾರವಿರಬೇಕು. ಕೇಂದ್ರೀಕೃತ ನಿರ್ವಹಣೆ. ಈ ತತ್ವದ ಪ್ರಕಾರ ಅಧಿಕಾರ ಕೇಂದ್ರೀಕೃತವಾಗಿದೆ. ವ್ಯಾಪಾರ ಸಂಘಟನೆ ಉತ್ತಮ ಫಲ ದೊರಕುತ್ತದೆ. ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆ ಏನು? ವ್ಯವಹಾರ ಸಂಘಟನೆ ಉಂಟಾದ ಅನೇಕ ಸಮಸ್ಯೆಗಳು ಒಳ್ಳೆಯ ನಿರ್ಧಾರಗಳು ಪರಿಹಾರ ಕೊಡುತ್ತವೆ. ಉತ್ತಮ ನಿರ್ಧಾರದಿಂದ ಸಂಘಟನೆಯನ್ನು ಉತ್ತಮ ಲಾಭವನ್ನು ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತದೆ. ತಪ್ಪು ನಿರ್ಧಾರ ಸಂಘಟನೆ ನಷ್ಟಗಳು ಕಾರಣವಾಗುತ್ತದೆ. ಯಾವುದಾದರೂ ಒಂದು ತೆಗೆದುಕೊಳ್ಳುವುದು ಸಮಸ್ಯೆ ಪರಿಹರಿಸಬೇಕಾದರೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವುದು ಮೂಲಕ ಮಾತ್ರ ಸಾಧ್ಯವಾಗುತ್ತದೆ. ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವುದು ಒಂದು ನಿರ್ಣಯ ತೆಗೆದುಕೊಳ್ಳಬೇಕಾಗಿದ್ದರೆ ಅದರಿಂದ ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆ ಪಡೆದಿದ್ದಾರೆ. ನಿರ್ಧಾರ ಪ್ರಕ್ರಿಯೆಯನ್ನು ಅಡಕವಾಗಿ ಮುಖ್ಯ ಮೂಲಭೂತ ತತ್ವಗಳು. ಗುರಿಯನ್ನು ಸ್ಥಿರಪಡಿಸುವುದು. ಗುರಿಯನ್ನು ನಿರ್ದಿಷ್ಟ ಪರಿಹಾರ ನಿರ್ಧಾರ ಹುಡುಕುವುದು. ಯೋಜನೆಗಳು ಪಕ್ವಗೊಳಿಸುವುದು. ವಿಜನಾತ್ಮಕ ತರ್ಕಬದ್ಧ ಯೋಜನೆ. ವಸ್ತುನಿಷ್ಠ ಆಡುವುದು. ಮೌಲ್ಯೀಕರಿಸುವುದು. ಇದರ ನಿರ್ಧಾರ ಪ್ರಕ್ರಿಯೆ ಅಡಕಗಳು ಮುಖ್ಯ ಮೂಲಭೂತ ತತ್ವಗಳು. ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಗಮನದಲ್ಲಿರಬೇಕಾದ ಅಂಶಗಳು. ಸಮಸ್ಯೆಯನ್ನು ವಿಶ್ಲೇಷಿಸುವುದು. ಕಾರ್ಯಗತ ಮಾಡಲು ಯೋಜನೆ ರೂಪಿಸುವುದು. ಧೈರ್ಯ ಮತ್ತು ತಾಳ್ಮೆಯನ್ನು ಪಾಲಿಸುವುದು. ಮುಂದಾಲೋಚನೆ ಗಮನದಲ್ಲಿಡಬೇಕು. ವೈಯಕ್ತಿಕ ನಿರ್ಧಾರ ಶೀಘ್ರದಲ್ಲೇ ತೆಗೆದುಕೊಳ್ಳುವುದು ಸಾಮರ್ಥ್ಯವನ್ನು ಹೊಂದಿರುವುದು. ಯೋಜನೆ ಮತ್ತು ಸಂಘಟನೆ ನಿರ್ವಹಣೆ ಮುಖ್ಯ ಕಾರ್ಯನಿರ್ವಹಿಸುತ್ತದೆ ವಹಿಸುವ ಪಾತ್ರವಿರುತ್ತದೆ. ಯೋಜನೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆ ಮುಂದಾಗಿದೆ ನಿರ್ದಿಷ್ಟ ಆಗಿದೆ. ಯೋಜನೆ ಪ್ರಕ್ರಿಯೆ ಸಂಸ್ಥೆ ಗುರಿಯ ಸಾಧನೆಯಾಗಿದೆ. ಉದ್ದೇಶ ನಿರ್ಣಯ ನೀತಿ ಕಾರ್ಯತಂತ್ರ ಕಾರ್ಯಕ್ರಮ ಕಾರ್ಯಗಳು ಪರಿಶಿಷ್ಟ ಜೊತೆ ನಿರೂಪಣೆ ಒಳಗೊಂಡಿದೆ. ಸಂಘಟನೆ ಮಾನವ ಶಕ್ತಿ ಭೌತಿಕ ಸಂಪನ್ಮೂಲ ಒಂದೆಡೆ ಸೇರುವುದು. ಕೆಲವು ತಂತ್ರಗಳು ಮತ್ತು ಯಂತ್ರೋಪಕರಣಗಳ ಸಂಪನ್ಮೂಲ ಮಾನವ ಸಂಪನ್ಮೂಲ ಜೊತೆ ಸೇರಿ ಕಾರ್ಯಕ್ಕೆ ತೊಡಗಿಸಿದರೆ ಸಂಸ್ಥೆಯ ಉದ್ದೇಶ ಈಡೇರಿಸುವುದು ಸಂಘಟನೆ ಮುಖ್ಯ ಧ್ಯೇಯವಾಗಿದೆ. ಯೋಜನೆ ಮತ್ತು ಸಂಘಟನೆ ಪ್ರತಿನಿಧಿ ನೇಮಿಸಿ ಅಲ್ಲದ ಪ್ರತಿನಿಧಿಗಳು ಅಗತ್ಯವಾಗಿ ಭೌತಿಕ ಸೌಲಭ್ಯಗಳು ಒದಗಿಸಿ ಬೇರೆ ಬೇರೆ ಹಂತಗಳ ಕೆಲಸಗಾರರು ಸಮನ್ವಯ ರೀತಿಯಲ್ಲಿ ಕೆಲಸ ಮಾಡಲು ಅನ್ವಯ ಮಾಡಿಕೊಳ್ಳುವ ಉದ್ದೇಶ ಹೊಂದಿರುತ್ತದೆ. ನಿಯಂತ್ರಣ ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದದ್ದು. ಹೀಗೆ ನಿಯಂತ್ರಣ ವ್ಯವಹಾರವು ನಿರ್ವಹಣೆಯ ಎಲ್ಲ ಚಟುವಟಿಕೆಗಳು ವ್ಯಾಪಿಸುತ್ತದೆ. ಸಂಸ್ಥೆಯ ಪ್ರತಿಯೊಬ್ಬ ಪ್ರಬಂಧಕರು ಅಥವಾ ಪ್ರತಿನಿಧಿ ಇಲ್ಲಿ ಕಾರ್ಯನಿರತರಾಗಿರಬೇಕು. ಮತ್ತು ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಂಪರ್ಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು. ಪೂರ್ವಭಾವಿ ಮತ್ತು ಯೋಜನೆಗಳು ಸಾರವಾಗಿರುತ್ತದೆ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡುವುದು. ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವುದು. ಆದ್ದರಿಂದ ನಿರ್ವಹಣೆ ನಿಯಂತ್ರಣ ಬಹುಮುಖ್ಯ. ನಿಯಂತ್ರಣದ ಪ್ರಮುಖ ಧೈರ್ಯಗಳೆಂದರೆ ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣ ಕಲ್ಪಿಸಿ ಚಟುವಟಿಕೆ ಸಂಪರ್ಕವಾದ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು. ಪೂರ್ವಭಾವಿ ಮತ್ತು ಯೋಜನೆಗಳು ಸಾರವಾಗುವುದು ಮತ್ತು ನಿರಂತರವಾಗಿ ಚಟುವಟಿಕೆ ಮಾಡುವುದು. ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವುದು. ಇವು ನಿಯಂತ್ರಣ ಪ್ರಮುಖ ಧೈರ್ಯವಾಗಿದೆ. ನಿರ್ದೇಶನ ಮತ್ತು ತತ್ವ ಹೊಂದಾಣಿಕೆ ವ್ಯವಹಾರಗಳು ನಿರ್ವಹಣೆ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಿತ್ತು. ನಿರ್ದೇಶನ ಮತ್ತು ಹೊಂದಾಣಿಕೆ ವ್ಯವಹಾರ ನಿರ್ವಹಣೆ ನಿರ್ದೇಶನ ತತ್ವ ಗುರಿ ಸಾಧನೆ ಸಂಸ್ಥೆಗೆ ಕೆಲಸ ಮಾಡುವ ಜನರಿಗೆ ಸೂಚನೆ ಕೊಡುವ ಮಾರ್ಗದರ್ಶನ ನೀಡುವ ವಿಚಾರ ನಡೆಸುವ ಮುಂದಾಳತ್ವವನ್ನು ಒದಗಿಸುವ ಕಾರ್ಯನಿರ್ವಹಿಸುತ್ತದೆ. ಕೆಳಗಿನ ಹಂತದಲ್ಲಿ ಕೆಲಸ ಮಾಡುವವರಿಗೆ ಸೂಚನೆ ಮತ್ತು ಆದೇಶ ನೀಡುವ ಮತ್ತು ಆ ಆದೇಶದ ಕಾರ್ಯಾಚರಣೆ ಎಂಬುದು ಕೆಲಸ ಪ್ರಕ್ರಿಯೆಗೊಳಿಸುತ್ತದೆ. ಸಂಯೋಜನೆ ಹೊಂದಾಣಿಕೆ ಮತ್ತು ಅಪೇಕ್ಷಿತ ಗುರಿಗಳನ್ನು ಸಾಧನೆ ವಿವಿಧ ಇಲಾಖೆ ತಜ್ಞರು ಸುಲಲಿತವಾದ ಮಿಶ್ರಣ ಅಥವಾ ಒಗ್ಗಟ್ಟುಗೊಳಿಸುವುದರಿಂದ ಕಾರ್ಯಾಚರಣೆಯಲ್ಲಿ ಏಕತೆ ಕ್ರಮಬದ್ಧವಾಗಿ ವ್ಯವಸ್ಥೆಗೊಳ್ಳುವ ಕಾರ್ಯವನ್ನು ಹೊಂದಿರುವುದರ ಮೂಲಕ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವತ್ತು ಸ್ನೇಹಿತರೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರ ನಾವು ನೋಡಿದ್ದೀವಿ. ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.